कृत्यम् स्वस्तिस्तु सतां हरिः ओम्। ರಾಜ ಕೇಳಿದ ಪ್ರಶ್ನೆಗಳಿಗೆ ಸೂತ ಪುರಾಣಿಕ ಶುಕಾಚಾರ್ಯರು ಉತ್ತರವನ್ನ ಕೊಡ್ತಾ ಮನುವಿನ ಕಥೆಯನ್ನ ನಿರೂಪಣೆ ಮಾಡ್ತಾ ಬಂದ್ರು. ಅಂದ್ರೆ ಚತುರ್ಥ ಮನು, ಪಂಚಮ ಮನು, ಷಷ್ಠ ಮನು ಯಾರ್ಯಾರು ಅನ್ನೋದನ್ನ ಹೇಳ್ತಾ ಬಂದ್ರು. ನಮಗೆ ಯಾರ್ಯಾರು ಸ್ವಾರೋಚಿಷ, ಆಮೇಲೆ ಅಂದ್ರೆ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ರೈವತ, ತಾಪಸ, ಚಾಕ್ಷುಷ ಅನ್ನುವ 6 ಮನ್ವಂತರದ ಕಥೆಯನ್ನ ನಾನು ತಿಳಿಸ್ತೇನೆ ಅಂತ ಹೇಳಿ ಅಲ್ಲಲ್ಲಿ ಯಾರ್ಯಾರು ಇಂದ್ರ ಪದವಿಯನ್ನ ಅಲಂಕರಿಸಿದ್ರು, ಆಗ ದೇವತೆಗಳಿಗೆ ಏನು ಅಂತ ಹೆಸರಿತ್ತು, ಅಲ್ಲಿ ಯಾರ್ಯಾರು ರಾಜರಾಗಿ ಮುಂದೆ ಆಳಿದ್ರು ಅನ್ನುವ ಸಂಗತಿಗಳನ್ನ ನಾವು ನೋಡ್ತಾ ಬರ್ತಾ ಇದ್ವಿ. ಅದರಲ್ಲಿ ಧರ್ಮಸ್ಯ ಪತ್ನಿ ಧರ್ಮಸ್ಯ ಸೂನೃತಾಯ ಅಂತ ಭಗವಾನ್ ಪುರುಷೋತ್ತಮ ಅನ್ನುವ ತನಕದ ಶ್ಲೋಕಗಳನ್ನ ನಾವು ನೋಡಿದ್ವಿ. 26 ಆಗಿತ್ತಲ್ವಾ? ಅದೇ ಎಲ್ಲಿ ತನಕ ಆಗಿತ್ತು? ಸರಿ 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 ಸರಿ. ಗಜೇಂದ್ರನ ಕಥೆಯನ್ನ ಹೇಳಿ ಅಂತ ಕೇಳಿದ್ದ. ಅಂದ್ರೆ ತಾಪಸ ಮನುವಿನ ಬಗ್ಗೆ ಸ್ವಲ್ಪ ಹೇಳಿದ್ದ, ಅದನ್ನ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದ್ದ ಅಂತ ನಾವು ಹಿಂದೆ ನೋಡಿದ್ದು. ಅದರಲ್ಲಿ ತ್ರಿಕೂಟ ಅನ್ನುವಂತಹ ಪರ್ವತ, ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತ ಕ್ಷೀರೋದೇನಾವೃತ ಶ್ರೀಮಂತಃ. ಗಿರಿವರಹ ಒಂದು ದೊಡ್ಡ ಬೆಟ್ಟ ಇತ್ತು, ಹೆಸರು ತ್ರಿಕೂಟ ಅಂತ. ವಿಶ್ರುತ ತುಂಬಾ ಪ್ರಸಿದ್ಧವಾದದ್ದು, ಸಾಮಾನ್ಯ ಜನರಿಗೂ ಪರಿಚಯ ಇದ್ದಂತಹ ಕೂಟ. ಅದು 10,000 ಯೋಜನದಷ್ಟು ಎತ್ತರವಾದದ್ದು, ಯೋಜನಾಯುತ ಮುಚ್ಛ್ರಿತ, ಮತ್ತು ಕ್ಷೀರ ಸಮುದ್ರದಿಂದ ಆವರಿಸಲ್ಪಟ್ಟಂತಹ ಒಂದು ಪರ್ವತದ ಗುಂಪು. ತಾವತಾ ವಿಸ್ತೃತ ಪರ್ಯಕ್ ತ್ರಿವಿಶೃಂಗೈ ಪಯೋನಿಧಿಂ ದೇಶಶ್ಚ ರೋಚಯನ್ನಾಸ್ತೆ ರೋಪ್ಯಾಯಸ ಹಿರಣ್ಯೈಃ. ಅದರ ಅಗಲವೂ ಅಷ್ಟೇ, ಎತ್ತರ 10,000ದಷ್ಟಾದ್ರೆ ಅಗಲವೂ ಕೂಡ ಸುಮಾರು 10,000ದಷ್ಟು ಆಯತಾಕಾರದಲ್ಲಿ ಇರುವಂತದ್ದು. ಬಂಗಾರ, ಬೆಳ್ಳಿ, ಕಬ್ಬಿಣ ಈ 3 ಶಿಖರಗಳು ಆ ಬೆಟ್ಟಕ್ಕೆ ಹೆಸರು ತಂದು ಕೊಟ್ಟದ್ದು ತ್ರಿಕೂಟ ಅಂತ. 3 ಶಿಖರಗಳು, ಒಂದು ರೌಪ್ಯ, ಇನ್ನೊಂದು ಆಯಸ, ಇನ್ನೊಂದು ಹಿರಣ್ಮಯ. ಇದು ಸಮುದ್ರವನ್ನು ಕೂಡ ಈ ಶಿಖರಗಳು ಬೆಳಗಿಸ್ತಾ ಇತ್ತು. ಅಷ್ಟು ಬಂಗಾರದ ಬಣ್ಣ, ಬೆಳ್ಳಿಯ ಬಣ್ಣ, ಅದರ ಕಾಂತಿಯಿಂದ ಸುತ್ತಲಿನ ಪರಿಸರ ತುಂಬಿ ತುಳುಕ್ತಾ ಇತ್ತು ಬೆಳಕಿನಿಂದ. ಅನ್ನೇಷ್ಟ ಕಕುಬ ಸರ್ವ ರತ್ನಧಾತು ವಿಚಿತ್ರಿತೈ ನಾನಾದ್ರುಮಲತಾ ಗುಲ್ಮೈ ನಿರ್ಘೋಷೈ. ಅಷ್ಟೇ ಅಲ್ಲ, ಪರ್ವತಗಳಲ್ಲಿದ್ದ ಇನ್ನ 16 ಬಗೆಯ ರತ್ನಧಾತುಗಳ ಬೆಳಕು ಬೇರೆ
ಶಿಖರಗಳಿಂದಲೂ ಕೂಡ ಸೇರಿಕೊಂಡು ಬೆಳಕ ಯಾವುದು ಅದರ ಸುತ್ತಲಿನ ಬೆಳಕು ಇನ್ನಷ್ಟು ನಿಗಿ ನಿಗಿ ಜಿಗಿ ಜಿಗಿ ಅಂತ ಹೊಳಪು ಬಂದಿತ್ತು. ಅದರಲ್ಲಿ ನಾನಾ ದ್ರುಮಲತಾ ಗುಲ್ಮೈ, ಹಾಗೆ ಹಲವು ಬಗೆಯ ಮರಗಳು, ಬಳ್ಳಿಗಳು, ಪೊದೆಗಳು ಇವುಗಳಿಂದ ಕೂಡಿತ್ತು. ಅಷ್ಟೇ ಅಲ್ಲ, ನಿರ್ಜರಾಂಭಸಾಂ, ಅತ್ಯಂತ ತಡಸಲು ಅಂತ ಕರೀತಾರೆ ಅದನ್ನ, ಝರಿಗಳು, ಅತ್ಯಂತ ಸುಂದರವಾದ ನೀರು ಅಲ್ಲಲ್ಲಿ ಇಳಿದು ಬರುವ ಜೋಗ ಜಲಪಾತದಂತಹ ಹಲವು ನೀರಿನ ತೊರೆಗಳು, ಸಿರಿಗಳು ಅಲ್ಲಿ ಆವರಿಸಿಕೊಂಡಿತ್ತು. ಆ ಝರಿಯ ಸುತ್ತ ಈ ಶಬ್ದ ಕೇಳಲಿಕ್ಕೆ ಬಹಳ ಆನಂದಕರವಾಗಿತ್ತು. ಸದಾ ವಾಣಿಜ್ಯಮಾನಾಂಗ್ರಿಹಿ ಸಮಂತಾತ್ ಪಯ ಊರ್ಮಿ ಕರೋತಿ ಶ್ಯಾಮಲಾಂ ಭೂಮಿಂ ಶುಭೈರ್ಮರಕತಾಶ್ವಹಿ. ಆ ಪರ್ವತದ ಬುಡವನ್ನು ನಿರಂತರ ನೀರು ನಿಮ್ಮ ಪಾದವನ್ನು ನಾನು ತೊಳಿಲಿಕ್ಕೆ ಸದಾ ಇದ್ದೇನೆ ಅನ್ನುವಂತೆ ತೊಳಿತಾ ಇತ್ತು. ಅಲ್ಲಿ ಮರತಕ ಅಂತನ್ನುವಂತಹ ರತ್ನಗಳಿಂದ ಆ ಪರ್ವತ ತುಂಬಾ ಹಸಿರಾಗಿತ್ತು. ಆ ಪರ್ವತದ ಬಣ್ಣ ಈ ವಿಶೇಷವಾದ ಮಣಿಯ ಪ್ರಭಾವದಿಂದ ಹಸಿರಾಗಿರುವಂತೆ ಕಾಣಿಸ್ತಿತ್ತು. ಸಿದ್ಧಚಾರಣ ಗಂಧರ್ವ ವಿದ್ಯಾಧರ ಮಹೋರಗೈಹಿ ಕಿನ್ನರೈರಪ್ಸರೋಭಿಷ್ಟ ಕ್ರೀಡದ್ಭಿಸ್ಪಷ್ಟಕಂದರ. ಅಲ್ಲಿ ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು, ನಾಗ ಸಮುದಾಯದ ಮಂದಿ, ಕಿನ್ನರರು, ಅಪ್ಸರೆಯರು ಇವರೆಲ್ಲ ಆ ಪರ್ವತದ ಸುತ್ತಮುತ್ತ ಇರುವ ಗುಹೆಗಳಲ್ಲಿ ವಾಸವಾಗಿಟ್ಟುಕೊಂಡು ಸಂತೋಷದಿಂದ ತಮ್ಮ ಕಾಲವನ್ನು ಕಳೀತಾ ಇದ್ರು. ಯತ್ರ ಸಂಗೀತ ಸನ್ನಾದೈಹಿ ನದದ್ಗುಹ ಮಮರ್ಷಯ ಅಭಿಗರ್ಜಂತಿ ಪರಸಂಕಯ. ಈ ಕಿನ್ನರರಿಗೆ, ಗಂಧರ್ವರಿಗೆ, ಅಪ್ಸರೆಯರಿಗೆಲ್ಲ ಸಂಗೀತದ ಧ್ವನಿಯಿಂದ ಆ ಗುಹೆಗಳೆಲ್ಲ ಪ್ರತಿಧ್ವನಿಸ್ತಾ ಇದ್ರೆ ಅದು ಇನ್ನಷ್ಟು ಕೇಳಲಿಕ್ಕೆ ಸಂತೋಷವಾಗ್ತಾ ಇದ್ರೆ, ಆನೆಗಳಿಗೆ ಇದ್ಯಾವುದೋ ಬೇರೆ ಪ್ರಾಣಿಗಳು ಗುಹೆಯಿಂದ ಕೂಗ್ತಾ ಇದ್ದವಲ್ಲ ಅಂತ ಅವುಗಳ ಕಡೆಗೆ ಮುಖ ಮಾಡಿ ವಾಪಸ್ಸು ಪ್ರತಿಗರ್ಜಂತಿ, ವಾಪಸ್ಸು ಗರ್ಜಿಸ್ತಾ ಇದ್ವಂತೆ. ನಮಗೆ ಇದರಾಗಿ ದನಿಗೂಡಿಸುವ ಮತ್ತೊಬ್ಬ ವ್ಯಕ್ತಿ ಎಲ್ಲಿಂದ ಬಂದ ಅನ್ನುವ ಅವುಗಳ ಅಹಂಕಾರಕ್ಕೆ ಪೆಟ್ಟು ಕೊಡುವಂತೆ ಆ ಧ್ವನಿ ಅವರನ್ನ ಅಣಗಿಸ್ತಾ ಇತ್ತಂತೆ, ಆ ಪ್ರಾಣಿಗಳನ್ನ. ನಾನಾರಣ್ಯ ಪಶುವ್ರಾತ ಸಂಕುಲ ದ್ರೋಣ್ಯಲಂಕೃತ ಚಿತ್ರಧ್ರುವ ಸರೋಜಾದ್ಯಾನ್ ತಲಕಂಠ ವಿಹಂಗಮಃ. ನಾನಾ ಬಗೆಯ ವನ್ಯ ಪಶುಗಳು ಅಂದ್ರೆ ಕಾಡು ಜೀವಿಗಳು, ಅವುಗಳ ದೊಡ್ಡ ಗುಂಪು, ಅದರ ಜೊತೆಗೆ ಆ ಬೆಟ್ಟದ ಬುಡಗಳಲ್ಲಿ ತಪ್ಪಲು, ಆ ತಪ್ಪಲಿನ ಒಳಗೆ ಇದ್ದಂತಹ ಅನೇಕ ತರದ ವೃಕ್ಷಗಳು, ಅದೊಂದು ರೀತಿ ದೇವೋದ್ಯಾನದಂತೆ ಇತ್ತು. ಮಧುರವಾದ ಹಕ್ಕಿಗಳ ದನಿ ಆ ಚೆಲುವಿಗೆ ಮತ್ತಷ್ಟು ಹೊಳಪು ತಂದಿತು. ಸರಿತ್ ಸರೋಭಿರಚ್ಛೋದೈಹಿ ಪುಲಿನೈರ್ಮಣಿ ಮಣಿವಾಲುಕೈಹಿ ದೇವಸ್ತ್ರೀ ಮಜ್ಜನಾಮೋದ ಸೌರಭಾಕ್ತ ನಿಲೈರ್ಯುತಃ. ಆ ತಿಳಿನೀರಿನ ನದಿ ಸರೋವರಗಳು ಬನ್ನಿ ನಮ್ಮಲ್ಲಿ ಮಿಂದು ಸಂತೋಷ ಪಡಿ ಅಂತ ಕರೀತಾ ಇದ್ದ ಹಾಗಿತ್ತಂತೆ. ಅದರ ಬುಡದಲ್ಲಿದ್ದ ಮಣಿಗಳು ಕೂಡ ಇದೇನು ಕಟ್ಟಿ ಇಟ್ಟಂತಹ ಸರೋವರವೋ ಏನು, ವಸ್ತುತಃ ನ್ಯಾಚುರಲ್, ಆದ್ರೆ ಕೆಳಗಡೆಯಿಂದ ಕಾಣ್ತಾ ಇದ್ದ ಅತ್ಯಂತ ಬಗೆ ಬಗೆಯ ಲೋಹದ ಮಣಿಗಳು, ಅಥವಾ ಕಲ್ಲಿನ ಹರಳುಗಳು ಇಡೀ ಆ ಕೆರೆಗಳಿಗೆ ಇನ್ನಷ್ಟು ಹೆಚ್ಚು ಶೋಭೆಯನ್ನ ತರ್ತಾ ಇತ್ತು. ದೇವಸ್ತ್ರೀಯರೆಲ್ಲ ಈ ಜಾಗದಲ್ಲಿ ಹೋಗುವಾಗ ಇಲ್ಲಿ ಮೀಯದೆ ಹೋದ್ರೆ ಹೇಗೆ ಅಂತ ಅಲ್ಲಿ ಇಳಿದು ಸ್ನಾನ ಮಾಡಿ ಆ ಮೈಯ ಸೌಗಂಧ್ಯವನ್ನ ಆ ನೀರಿನಲ್ಲಿ ಬಿಟ್ಟು ಹೊರಟು ಹೋಗ್ತಿದ್ರಂತೆ. ಇದರಿಂದ ಸಾಮಾನ್ಯವಾಗಿ ಈ ದೊಡ್ಡವರು ಅಂತ ಅನ್ನಿಸಿಕೊಂಡವರ ಮೈಯ ಸಹಜವಾದ ಘಮ ಆ ರೀತಿ ಗಂಧದಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಅವರು ಸಾಮಾನ್ಯರಂತೆ ಬೆವರುವುದಿಲ್ಲ ಮತ್ತು ಅವರ ದೇಹದ ಲಕ್ಷಣಗಳೇ ಲೋಕದ ಲಕ್ಷಣಕ್ಕಿಂತ ವಿಲಕ್ಷಣವಾಗಿರುತ್ತೆ. ಅಂತಹ ಪರಿಮಳವನ್ನ ಆ ಬೀಸುವ ಗಾಳಿಗೆ ಮತ್ತು ಒಸರುತ್ತಿರುವ ನೀರಿನ ತಟಾಕಗಳಿಗೆ ತುಂಬಿ ಹೊರಟು ಹೋಗ್ತಾ ಇದ್ರಂತೆ. ತಸ್ಯ ದ್ರೋಣ್ಯಾಂ ಭಗವತೋ ವರುಣಸ್ಯ ಮಹಾತ್ಮನ ಉದ್ಯಾನ ಮೃತ ಋತುವನ್ನಾಮ ಆ ಕ್ರೀಡಂ ಯೋಷಿತಾಂ. ಆ ತಪ್ಪಲಿನ ಪ್ರದೇಶ ಅನ್ನುವಂಥದ್ದು ಮಹಾತ್ಮನಾದ ವರುಣದೇವನ
ಋತುಮಂತ ಅನ್ನುವ ಉದ್ಯಾನ ಆಗಿತ್ತು. ಅಲ್ಲಿ ದೇವಸ್ತ್ರೀಯರು ವಿಹಾರ ಮಾಡ್ತಾ ಇದ್ರು. ಸರ್ವತೋಲಂಕೃತಂ ದಿವ್ಯೈ ನಿತ್ಯ ಪುಷ್ಪ ಫಲದ್ರುಮೈ ಮಂದಾರೈ ಪಾರಿಜಾತೈಶ್ಚ ಪಾಟಲಾಶೋಕ ಚಂಪಕೈ. ಯಾರೋ ದಿನನಿತ್ಯ ಈ ಕಾಡನ್ನು ಅಲಂಕರಿಸ್ತಾ ಇದ್ದಾರೆ, ತೋರಣ ಕಟ್ತಾ ಇದ್ದಾರೆ, ಹೂಗಳನ್ನ ಕ್ರಮವಾಗಿ ಜೋಡಿಸಿಡ್ತಾ ಇದ್ದಾರೆ ಅನ್ನುವ ಹಾಗೆ ಕಾಣ್ತಾ ಇದ್ದಂತಹ ಗಿಡ ಮರಗಳಲ್ಲಿ ಬಿಡ್ತಾ ಇರುವ ಹೂಗಳ ಸಾಲು ಎಲ್ಲರಿಗೂ ಆನಂದ ಕೊಡ್ತಾ ಇತ್ತು. ನಿತ್ಯವೂ ಕೂಡ ದಿವ್ಯವಾದ ಫಲಪುಷ್ಪಗಳಿಂದ ತುಂಬಿ ತುಳುಕ್ತಾ ಇತ್ತು. ಅದು ಮಂದಾರ, ಪಾರಿಜಾತ, ಪಾಟಲ ಅಂದ್ರೆ ಗುಲಾಬಿ, ಅಶೋಕ, ಚಂಪಕ ಮೊದಲಾದಂತಹ ಹಲವು ಬಗೆಯ ಅದರಲ್ಲಿ ಚಂಪಕದಲ್ಲೂ ನಾಗಚಂಪಕ ಅಂತೆ ಇನ್ನೇನೇನೋ ಹೆಸರುಗಳನ್ನೆಲ್ಲ ಹೇಳ್ತಾರವ್ರು. ಚೂತೈಹಿ ಪ್ರಿಯಾಲೈಹಿ ಪನಸೈಹಿ ಆಮ್ರೈರಾಮ್ರಾತಕೈರಪಿ ಕ್ರಮುಕೈಹಿ ನಾರೀಕೇಲೈಶ್ಚ ಖರ್ಜೂರೈ ಬೀಜಪೂರಕೈ. ಮಾವಿನ ಹಣ್ಣು, ರಸ ಒಡ್ಡುವಂತಹ ಪ್ರಿಯಾಲ, ಹಲಸಿನ ಹಣ್ಣು. ಅಂದ್ರೆ ನಮಗೆ ಭಾಗವತದ ಕಾಲದಲ್ಲಿ ಏನೇನು ಹಣ್ಣಿತ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಸುಮಾರೊಂದು ಇದು ಭಾಗವತದ ಕಾಲವೂ ಅಲ್ಲ, ಇದು ಅದಕ್ಕಿಂತ ಹಿಂದೆ ಯಾವುದು ತಾಪಸ ಮನ್ವಂತರದ ಕಥೆ. ನಾವೀಗ ಇರುವುದು ವೈವಸ್ವತ ಮನ್ವಂತರ, ಇದು 5ನೇ ಮನ್ವಂತರದ ಕಥೆ. ಪನಸ ಅಂದ್ರೆ ಹಲಸು, ಆಮ್ರಾತಕ ನೆಲ್ಲಿ, ಆಮೇಲೆ ಕ್ರಮುಕ ಅಂದ್ರೆ ಹೂಗ ಅಥವಾ ಅಡಿಕೆ, ಬೀಜಾಪೂರ ಖರ್ಜೂರ ಗೊತ್ತು. ಬೀಜಾಪೂರ ಅಂದ್ರೆ ನಾರಿಕೇಳ, ತೆಂಗಿನ ಗಿಡ. ಬೀಜಾಪೂರ ಅಂದ್ರೆ ಹೆಚ್ಚು ಬೀಜಗಳುಳ್ಳಂತಹ ಪೇರಳೆ ಹಣ್ಣು ಅಥವಾ ಚೇಪೆಕಾಯಿ ಅಂತ ಕರೀತಾರೆ. ಇನ್ನು ಮಧುಕೈ ಸಾಲತಾಲೈಶ್ಚ ತಮಾಲೈ ರಸನಾರ್ಜುನೈ ಅರಿಷ್ಟೋಂಬರ ಪ್ಲಕ್ಷೈ ವಟೈ ಕಿಂಶುಕಚಂದನೈ. ಕೆಲವೊಂದು ಹೆಸರು ತಾಲ, ತಮಾಲ. ನಾವು ಚಂಪು ರಾಮಾಯಣ ಓದುವಾಗ ತಾಲ, ಹಿಂತಾಲ ಮುತ್ತಾದ ಶಬ್ದಗಳನ್ನ ಅಲ್ಲಿ ಕೇಳುವಾಗ ಏನು ಅದ್ಭುತ ಅಂತ ಅಷ್ಟೂ ಮರಗಳ ಹೆಸರನ್ನ ಭಾಗವತ ಇಲ್ಲಿ ನಿರೂಪಣೆ ಮಾಡುತ್ತೆ. ಮಧುಕ, ಸಾಲ, ತಾಲ, ತಮಾಲ, ಆಮೇಲೆ ಅಸನ ಅಂತ ಒಂದು ಪುಷ್ಪದ ಹೆಸರು, ಅರ್ಜುನ, ಅರಿಷ್ಟ, ಉದುಂಬರ, ಲಕ್ಷ, ವಟ, ಆಮೇಲೆ ಕಿಂಶುಕ, ಚಂದನ, ಪಿಚುಮಂದ ಅಂತಂದ್ರೆ ಬೇವು, ಪಿಚುಮಂದ. ಆಮೇಲೆ ಕೋವಿದಾರ, ಇದು ರಾಮನ ಮನೆತನದ ಮರ. ಸರಳ, ದೇವದಾರು, ದ್ರಾಕ್ಷ, ಇಕ್ಷು, ರಂಭ, ಜಂಬು, ಬದರಿ, ಅಕ್ಷ, ಅಭಯ, ಅಮಲಕ. ಆಮ್ರಾತಕ ಒಂದು ಬೇರೆ, ಆಮಲಕ ಒಂದು ಬೇರೆ. ಬಿಲ್ವ, ಕಪಿತ್ತ, ಜಂಬೀನ, ಭಲ್ಲಾತಕ ಮೊದಲಾದ ಅನೇಕ ವೃಕ್ಷಗಳಿಂದ ಆ ಪರ್ವತದ ಪರಿಸರ ತುಂಬಿಕೊಂಡಿತ್ತು. ಅಷ್ಟೇ ಅಲ್ಲ, ಅಲ್ಲಿ ವಿಶಾಲವಾದ ಸರೋವರ. ಆ ಸರೋವರದಲ್ಲಿ ಅರಳಿದಂತಹ ಬಂಗಾರದ ಬಣ್ಣದ ಕಮಲಗಳು. ಲಸತ್ ಕಾಂಚನ ಪಂಕಜಂ. ಬಣ್ಣ ಅಂತನ್ನುವುದು ಸಹಜವಾಗಿ ಬಂಗಾರ ಅನ್ನೋದು ಸೆಳೆಯುವಂತದ್ದೇ. ಅದರಲ್ಲೂ ಕಮಲ ಒಂದು ವೇಳೆ ಆ ಬಣ್ಣದಲ್ಲಿ ಇದ್ರೆ ಅದರ ಆಶ್ಚರ್ಯವು, ಅದರ ಸೌಂದರ್ಯವೇ ಬೇರೆ. ಆಶ್ಚರ್ಯಚಕಿತನಾಗದೆ ಇರುವುದು ಸಾಧ್ಯವೇ ಇಲ್ಲ. ಬಿಲ್ವ, ಕಪಿತ್ತ, ಜಂಬೀರ ಮೊದಲಾದವುಗಳಿಂದ ಕೂಡಿದ್ದ ಆ ಪರಿಸರದಲ್ಲೇ ಇದ್ದ ಕೆರೆಯಲ್ಲಿ ಲಸತ್ ಕಾಂಚನ ಪಂಕಜಂ ಕುಮುದೋತ್ಪಲ ಕಲ್ಹಾರ ಶತಪತ್ರ ಶ್ರಿಯೋರ್ಜಿತಂ ಮತ್ತಷಟ್ಪದ ನಿರ್ಘುಷ್ಟಂ ಶಂಕುತೈ ಕಲನಿಸ್ವನೈ ಅಂತ ಹೇಳ್ತಾ, ಕುಮುದ, ಉತ್ಪಲ, ಕಲ್ಹಾರ, ಶತಪತ್ರ ಮೊದಲಾದ ಬಗೆ ಬಗೆಯ ಹೂಗಳಿಂದ ಸಮೃದ್ಧವಾಗಿ ಉತ್ಕೃಷ್ಟವೆನಿಸುವಂತೆ ಕಾಣ್ತಾ ಇತ್ತು. ಅಷ್ಟರಲ್ಲಿ ಮದಿಸಿದ ದುಂಬಿಗಳು ತಮ್ಮ ಮಧುರವಾದ ಧ್ವನಿಯಿಂದ ಹಕ್ಕಿಗಳ ಧ್ವನಿಗೆ ತಾವು ಸಾಟಿ ಎನ್ನುವಂತೆ ಆ ಸಂಗೀತ ಕಚೇರಿಯಲ್ಲಿ ಕೋರಸ್ ಕೊಡ್ತಾ ಇದ್ವಂತೆ. ಹಂಸ ಕಾರಂಡವಾಕೀರ್ಣಂ ಚಕ್ರಾಹ್ವೈಹಿ ಸಾರಸೈರಪಿ ಜಲಕುಕ್ಕುಟ ಕುಲಕೂಜಿತಂ. ಹಂಸ, ಕಾರಂಡವ, ಚಕ್ರವಾಕ, ಸಾರಸ, ಜಲಕುಕ್ಕುಟ, ಕೋಯಷ್ಟಿ, ಇದೆ ಹೆಸರು ಮಾತ್ರ ಗೊತ್ತು. ದಾತ್ಯೂಹ, ಆಮೇಲೆ ಮೊದಲಾದ ಅನೇಕ ಹಕ್ಕಿಗಳು ಅವುಗಳ ಗುಂಪು ಸೇರಿ ಒಂದಕ್ಕೊಂದು ಘಾಸಿಯಾಗದಂತೆ ತಮ್ಮ ದನಿಯನ್ನ ಸೇರಿಸ್ತಾ ಇದ್ವು. ಅದರ ಜೊತೆಗೆ ಚಾರಿವಾಲ, ಮಾವು, ಈ ಎಲ್ಲ ಒಂದೊಂದು ಆಮ್ರಾತಕ ಅಂದ್ರು ಮಾವಿನ ಹಣ್ಣೆ, ಚೂತ ಅಂದ್ರು ಮಾವಿನ ಹಣ್ಣೆ. ಅದೆರಡರಲ್ಲಿ ಏನೋ ಒಂದು ವಿಶೇಷ ಇದೆ. ನಮ್ಗೆ
ಪದಗಳು ಮಾತ್ರ ಗೊತ್ತಾಗುತ್ತೆ. ಉಳಿದಂತೆ ಕೆಲವೆಲ್ಲ ನಾವು ಇವತ್ತು ಕಳ್ಕೊಂಡಿದೀವಿ, ಕೆಲವು ಪದಾರ್ಥಗಳನ್ನ. ಅಥವಾ ಇರುತ್ತೆ, ಅದರ ಹೆಸರು ಗೊತ್ತಿಲ್ಲ, ಇದೇ ಪದದಿಂದ ಬಳಸ್ತಾರೆ ಅಂತ ಗೊತ್ತಾಗುದಿಲ್ಲ. ಮತ್ಸ್ಯ ಕಚ್ಚಪ ಸಂಚಾರ ಚಲತ್ ಪದ್ಮರಜ ಪಯ ಕದಂಬ ವೇತಸ ಪವಂತಿವ ಕೈರ್ವೃತಂ. ಮೀನು, ಆಮೆ, ಈ ಎಲ್ಲ ನೀರಿನ ಜಾತಿಯ ಪ್ರಾಣಿಗಳ ಸಂಚಾರದಿಂದ ಕೆಳಗಡೆ ಅದು ಓಡಾಡ್ತಾ ಇರುತ್ತೆ. ಓಡಾಡುವಾಗ ಅದರ ಮೈ ತಾಗಿದಾಗ ಮೇಲಿನಿಂದ ಕಮಲ ಅಲ್ಲಾಡುತ್ತೆ. ಆ ಕಮಲದಲ್ಲಿ ಒಂದಿಷ್ಟು ಆ ನೀರ ಹನಿಗಳು, ತುಷಾರಗಳು ತುಂಬಿ ಬೀಳ್ತಾ ಇರುತ್ತೆ. ಆವಾಗ ಅದು ಪರಾಗದ ಜೊತೆಗೆ ಸೇರಿ ಇನ್ನೊಮ್ಮೆ ಅಲ್ಲಾಡಿದಾಗ ಆ ಪರಾಗ ಸಹಿತವಾದ ನೀರಿಗೆ ಬಿದ್ದ, ಅಂದ್ರೆ ನದಿಯ ಕೆಳಭಾಗಕ್ಕೆ ಬಿದ್ದಾಗ ಅದರದೊಂದು ಪರಿಮಳವೇ ಬೇರೆ. ಈ ರೀತಿ ಅವುಗಳ ಪರಾಗ ಬಿದ್ದು ನೀರಿನಲ್ಲಿ ಬೆರೆತಾಗ ಕಾಡುವ ಬಣ್ಣ ಮತ್ತು ಕಂಪಿನ ಸೆಳೆತ, ಇದೆಲ್ಲವೂ ಕೂಡ ಆಶ್ಚರ್ಯವನ್ನ ತರ್ತಾ ಇತ್ತು. ಅಷ್ಟೇ ಅಲ್ಲ, ಕಡವು, ಹೆಬ್ಬಿ, ದೇವನಾಳ ಅನ್ನುವ ನೂರಾರು ತರದ ಜಾತಿಗಳಿಂದ ಕಮಲದಲ್ಲಿ ನಮಗೆ ಗೊತ್ತಿರುವುದು ಒಂದೇ, ಅರಳಿದ್ರೆ ಮುಗಿಯಿತು ಅಂತ. ಆದ್ರೆ ಅದರಲ್ಲಿ ಸುಮಾರು ನಮಗೆ ಗೊತ್ತಿದ್ದ ಹಾಗೇನೆ ನಮ್ಮ ಒಬ್ಬ ಗೆಳೆಯ ಧರ್ಮಸ್ಥಳದ ಅವರ ಮನೆಯ ಪರಿಸರದಲ್ಲಿ ಸುಮಾರು 27 ಬಗೆಯ ಕಮಲಗಳನ್ನು ನೆಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ಅಷ್ಟು ತರದ್ದು. ಅದರಲ್ಲಿ ಸಹಸ್ರ ಕಮಲ ಅಂತ ಒಂದಿದೆ, ಅದರಲ್ಲಿ ದಳಗಳು ಸಹಸ್ರ ಇರ್ತವೆ. ಹಾಗೆ ಬರೀ ಒಂದು ಲೇಯರ್ ಮಾತ್ರ ಇರುತ್ತೆ, ಬರೀ ನಮ್ಮ ಬಿಜೆಪಿ ಕಮಲ ತರ ಅನಿಸ್ತದೆ. ಅದ್ರಲ್ಲಿ 5 ದಳ ಬಿಟ್ರೆ ಹೆಚ್ಚಿರುವುದಿಲ್ಲ, ಎಲ್ಲ ದಳ ಅಂತ ಬೇಗ ಬಿದ್ದು ಹೋಗುತ್ತದು. ಅಂತದ್ದು ಬೇರೆ ಬೇರೆ ಜಾತಿಯಲ್ಲಿ, ಬೇರೆ ಬೇರೆ ಬಣ್ಣದಲ್ಲಿ, ಬೇರೆ ಬೇರೆ ಗುಣಗಳಿಂದ ಕೂಡಿರುವಂತಹ ಕಮಲಗಳನ್ನ ನಾವು ನೋಡ್ತೇವೆ. ಅಂತದ್ದರ ಹೆಸರುಗಳನ್ನ ಇಲ್ಲಿ ನಾವು ನೋಡಬಹುದು. ಕುಂದೈಹಿ ಕುರಬಕಾಶೋಕೈಹಿ ಶಿರೀಷೈಹಿ ಜದಗೈಹಿ ಕುಬ್ಜೈಹಿ ಸ್ವರ್ಣಯೂಥಿಭಿಃ ನಾಗಪುನ್ನಾಗ ಜಾತಿಭಿಃ ಮಲ್ಲಕಾಶತಪತ್ರೈಶ್ಚ ಮಾಧವೀ ಜಾಲಕಾದಭಿಃ ಶೋಭಿತಂ ಚೀರಜೈಶ್ಚಾನ್ಯೈಃ ನಿತ್ಯ ಮೊಲ್ಲೆ ಮಲ್ಲಿಗೆ, ಕೆಂಪು ಗೋರಟಿ, ಅಶೋಕ, ಆಮೇಲೆ ಶಿರೀಷ ಅಂತ ಕರೀತಾರೆ. ಅದನ್ನ ಶೀರ್ಷ ಅಂತೇನೋ ಕರೀತಾರೆ. ಶೀರ್ಷ ಅಥವಾ ಶಿರೀಷ, ಕೋಯಂ ಶಿರೀಷ ಮೃದ್ವಂಗಿ ಕೊತಾದಂಗ್ ಮದನ ಜ್ವರ ಅಂತ. ಮೆತ್ತನೆಯ ಶರೀರಕ್ಕೆ ಗಡುಸಾದ ಜ್ವರ ಬಂದ್ರೆ ಹೇಗಿರುತ್ತೆ, ಇದು ಪರಸ್ಪರ ವಿರುದ್ಧ ಅನ್ನುವ ರೀತಿಯಲ್ಲಿ ಒಬ್ಬ ಕವಿ ವರ್ಣನೆ ಮಾಡ್ತಾನೆ. ಆ ಹೂವಿನ ಬಗ್ಗೆ ಹೇಳುವಾಗ ಶಿರೀಷ ಅನ್ನೋದು ಅತ್ಯಂತ ನಸೆಯಾದ ಮೆದುವಾದ ಹೂ. ಅದು ನಮ್ಮ ಉಸಿರು ಬಿದ್ರೆ ಅದು ಬಾರಿ ಹೋಗ್ಬಿಡುತ್ತೆ, ಅಷ್ಟು ಡೆಲಿಕೇಟ್ ಆದ ಹೂ ಶಿರೀಷ. ಪುಟಜೇಂಗುದೈಹಿ, ಪುಟಜ ಅಂತಂದ್ರೆ ಗಿರಿಮಲ್ಲಿಗೆ, ಪುಟ ಅಂದ್ರೆ ಬೆಟ್ಟದ ತುದಿಯಲ್ಲಿ ಬೆಳೆಯುವಂಥದ್ದು. ಇಂಗುದೈಹಿ, ಇಂಗಳ ಅಂತ ಕರೀತಾರೆ ಅದನ್ನ, ಇಂಗಳೆ ಹಣ್ಣು ಅಂತ, ಇಂಗಳೆಕಾಯಿ ಅಂತ. ಕುಬ್ಜಕೈಹಿ ಭದ್ರಕರ್ಣಿ, ಸ್ವರ್ಣಯೂಥಿಭಿಹಿ ಹಳದಿ ಸೇವಂತಿ, ನಾಗಕೇಸರ, ಪುನ್ನಾಗ ತುರಗಿ, ಆಮೇಲೆ ಜಾಜಿ ಹೂವು, ಮಲ್ಲಿಕಾ ಮಲ್ಲಿಗೆ, ಶತಪತ್ರೈಹಿ ಶತದಳ ಅಂತ ಕರೀತಾರೆ, ಮಾಧವಿ ಕಮಲ, ಅಲಕಾದಿಭಿಹಿ ಅದಕ್ಕೆ ವಾಸಂತಿಕೆ ಅಂತ ಕರೀತಾರೆ, ಜಾಲಕ ವಾಸಂತಿಕೆ ಅಂತ. ಇಂತಹ ನೂರಾರು ಗಿಡಗಳ ವೈಭವ ಅದರ ತೀರದಲ್ಲಿ ಬೆಳೆದು ಎಲ್ಲ ಋತುಗಳಲ್ಲೂ ಕೂಡ ಪುಷ್ಪಭರಿತವಾಗಿ ನಾನು ಸದಾ ಸುಮಂಗಲೆ ಅನ್ನುವುದನ್ನ ತೋರಿಸುವ ರೀತಿಯಲ್ಲಿ ಸರೋವರ ಇನ್ನಷ್ಟು, ಸರೋವರದ ಯಾವ ದಿಕ್ಕಿಗೆ ಅವನು ತಲೆ ಹಾಕಿದ್ರು ಕೂಡ, ಅಥವಾ ಯಾವ ದಿಕ್ಕಿಗೆ ಮೋರೆ ಮಾಡಿ ನಿಂತರೂ ಕೂಡ ಅವನಿಗೆ ಬರೀ ಈ ಸೌಂದರ್ಯದ ಖನಿಯೇ ತುಂಬಿರ್ತಾ ಇತ್ತು ಅಂತ ಹೀಗೆ ಅದರ ವರ್ಣನೆಯನ್ನು ಮಾಡ್ತಾರೆ. ಅಂದ್ರೆ ಅವನು ಅಕಸ್ಮಾತ್ ಮುಳುಗುವಾಗ್ಲೂ ಯಾವ ದಿಕ್ಕಿಗೆ ಮುಖ ಮಾಡಿ ನೋಡಿದ್ರು ಸೌಂದರ್ಯದಿಂದಲೇ ಮೈ ಮರೆತು ಇನ್ನೂ ಚೆನ್ನಾಗಿ ಪ್ರೀತಿಯಿಂದಲೇ ಪ್ರಾಣ ಹೋಗುವಾಗ್ಲೂ ಸೌಂದರ್ಯವನ್ನು ನೋಡ್ಕೊಂಡೇ ಪ್ರಾಣ ಬಿಡುವಂತಹ ಒಂದು ಪರಿಸರ, ಅಂತಹದ್ದು ಆ ಜಾಗವನ್ನ ಹೇಳ್ತಾ, ತತ್ರೈಕದಾ ತದ್ಗಿರಿಕಾನನಾಶ್ರಯ ಕರೋಣ ಯೂತ ಪಶ್ಚರನ್ ಅಕಂಟಕಂ ಕೀಚಕ ವೇಣುವೇತ್ರದಂ ವಿಶಾಲ ಗುಲ್ಮಂ ಪ್ರವೃಜನ್ ವನಸ್ಪತೀನ್. ಓ ತತ್ರ
ಏಕದಾ ಒಂದು ಬಾರಿ ತತ್ ಕಿರಿಕಾನನಾಶ್ರಯ, ಆ ಬೆಟ್ಟವನ್ನು ಮತ್ತು ಕಾಡನ್ನು ಆಶ್ರಯಿಸಿದಂತಹ ಒಂದು ಗಿರಿರಾಜ, ಯಾರು ಗಜರಾಜ, ಆನೆಯೊಂದು ತತ್ ಕರೇಣು ಬಿಹಿ, ಕರೇಣು ಅಂದ್ರೆ ಹೆಣ್ಣು ಆನೆಗಳು, ಹೆಣ್ಣು ಆನೆಗಳ ಗುಂಪಿನ ನಡುವೆ ಯೂಥಪಃ ತನ್ನ ಗುಂಪನ್ನು ರಕ್ಷಿಸುವ ನಾಯಕನಂತೆ ಬಂತು. ಅದು ಸಂಚರಿಸುವಾಗ ಬಿದಿರು ಅಥವಾ ಪೊದೆ, ಗಟ್ಟಿ ಬಿದಿರು, ಬೆತ್ತಗಳು, ಈ ರೀತಿಯಾದ ದಟ್ಟ ಕಾಡುಗಳನ್ನೆಲ್ಲ ದಾಟಿಕೊಂಡು ಫಲಪುಷ್ಪ ಶೂನ್ಯವಾದ ವೃಕ್ಷಗಳನ್ನೆಲ್ಲ ಮುರಿದು ಹಾಕ್ತಾ ಇತ್ತು. ಚೆನ್ನಾಗಿದ್ರೆ ತಿಂದು ಸುಮ್ಮನಾಗ್ತಿತ್ತು, ಅದ್ರಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಕಿತ್ತು ಹಾಕ್ಬಿಡ್ತಿತ್ತು. ಹೀಗೆ ವಿಶಾಲ ಗುಲ್ಮಂ ಪ್ರರುಜನ್ ವನಸ್ಪತೀನ್, ಗಿಡಗಳನ್ನೆಲ್ಲ ಮೈ ಒರೆಸಿ ತುರಿಸಿಕೊಳ್ಳಿಕ್ಕೆ ಅದು ಬಲ ಸಾಕಾಗ್ಲಿಲ್ಲ ಅಂದ್ರೆ ಮುರಿದಾಗ್ತಿತ್ತು, ತುರಿಸ್ಲಿಕ್ಕೆ ಆಯ್ತು ಅಂತಂದ್ರೆ ತುರಿಸ್ಕೊಂಡು ಮುಂದೆ ಹೋಗ್ತಿತ್ತು. ಯದ್ಗಂಧ ಮಾತ್ರಾಧರ ಯೋಗಜೇಂದ್ರ ವ್ಯಾಘ್ರಾದಯೋ ವ್ಯಾಲ ಮೃಗಾ ಅಹೋರಗಾಶ್ಚಾಪಿ ಭಯಾದ್ರಂತಿ ಚಮರ್ಯಃ. ಈ ಆನೆಯ ತಲೆಯನ್ನ ಅದು ಮರಗಳಿಗೆ ನೀಟಿ ತನ್ನ ಮದಜಲದಿಂದ ಅದನ್ನ ಹಾಕ್ತಿತ್ತು. ನಾವು ಬಂದಿದ್ದೇವೆ, ಜಾಗ್ರತೆ, ಇನ್ಯಾರು ಇಲ್ಲಿ ಓಡಾಡ್ಲಿಕ್ಕಿಲ್ಲ ಅಂತ ಅದೊಂದು ಸೂಚನೆ ಕೊಟ್ಟು ಹೋಗ್ತಾ ಇತ್ತು. ಯದ್ಗಂಧ ಮಾತ್ರಾತ್, ಕೇವಲ ತನ್ನ ತಲೆಯ ಮೇಲಿನ ಮದರಸದ ಗಂಧ ಮಾತ್ರದಿಂದಲೇನೆ ಗಜೇಂದ್ರಗಳು ಸುತ್ತಲಿನ ವ್ಯಾಘ್ರಗಳಿಗೆ, ವ್ಯಾಲಮೃಗಗಳಿಗೆ, ಖಡ್ಗಮೃಗಗಳಿಗೆ, ಇನ್ನೇನು ಬೇರೆ ಬೇರೆ ತರದ ದೊಡ್ಡ ಸರ್ಪಗಳು ಕೂಡ, ಬಿಳಿ ಕಪ್ಪು ಬಗೆಯ ಜಿಂಕೆಗಳು ಕೂಡ, ಇನ್ನು ಕೆಲವೆಲ್ಲ ಆ ಶಲಭಾಶ್ಚಮರಿಯ 8 ಕಾಲಿನ ಮೃಗ, ಆಮೇಲೆ ಚಮರಿ ಮೃಗ, ಇಂಥ ಮೃಗಗಳು ಕೂಡ ಭಯದಿಂದ ಓಡಿ ಹೋಗ್ತಿದ್ವಂತೆ, ಭಯಾದ್ರವಂತಿ. ಯಾಕಂದ್ರೆ ಅಂಥದ್ದೊಂದು ಧೈರ್ಯ ಮತ್ತು ಅಂಥದ್ದೊಂದು ಸೆಟದು ನಿಲ್ಲುವ ಛಾಪು ಆ ಗುಂಪಿಗೆ ಇದ್ದಾದ್ರಿಂದಾಗಿ ಆ ಗುಂಪನ್ನು ಕಂಡ್ರೆ ಎಲ್ಲರೂ ಹೆದರುತ್ತಿದ್ರು. ವೃಷಾವರಾಹ ಮಹಿಷರ್ಕ್ಷ ಶಲ್ಯಾಹ ಗೋಪುಚ್ಛ ಸಾಲಾವೃಕ ಕಟಾಶ್ಚ ಅನೇಕ ಕ್ಷುದ್ರಾ ಹರಿಣಾಚಾದಯ ಚರಂತ್ಯಭೀತಾಃ ಯದನುಗ್ರಹೇಣ. ತೋಳ, ಕಾಡು ಹಂದಿ, ಕಾಡೆಮ್ಮೆ, ಕರಡಿ, ಎತ್ತು, ಆಮೇಲೆ ಕಪಿಗಳಲ್ಲಿ 100 ತರ ಇದೆ. ಕಪ್ಪು ಮೂತಿಯವು, ಕೆಂಪು ಮೂತಿಯವು, ರೋಮದಿಂದ ತುಂಬಿದವು, ಚಿಕ್ಕ ಕಣ್ಣವು, ದೊಡ್ಡ ಕಣ್ಣು, ಮನುಷ್ಯನ ಹಾಗೆ ಇರುವಂತವುಗಳು, ಹೀಗೆ ಹಲವು ಬಗೆ ಇದೆ. ಅಂತ ಹಲವು ಬಗೆಯ ಕಪಿಗಳು, ನರಿಗಳು ಮತ್ತು ಹುಲ್ಲೆ ಅಂದ್ರೆ ಜಿಂಕೆಗಳು, ಮೊದಲಾದ ದುರ್ಬಲವಾದ ಜೀವಿಗಳು ಕೂಡ ಈ ಗಜೇಂದ್ರನ ಅನುಗ್ರಹದಿಂದ ಈ ಬಲಿಷ್ಠ ಸಿಂಹದ ಅಥವಾ ಹುಲಿ, ಚಿರತೆಗಳ ಭಯ ಇಲ್ಲದೆ ಅದರ ಹತ್ತಿರದಲ್ಲೇ ಓಡಾಡಿಕೊಂಡಿದ್ವು. ಅವುಗಳಿಗೆ ಏನು ತೊಂದರೆ ಇರ್ತಿರ್ಲಿಲ್ಲ. ಅದರ ಬಲಿಷ್ಠ ಪ್ರಾಣಿಗಳಿಗೆ, ಕಿರಿಕಿರಿ ಕೊಡುವ ಪ್ರಾಣಿಗಳಿಗೆ ಗಜೇಂದ್ರ ಒಳಗೆ ಆಸರೆ ಕೊಡ್ತಿರ್ಲಿಲ್ಲ. ಹೋಗಿ ಹೊರಗೆ, ನೀವು ಬೇರೆ ಕಡೆ ಬದುಕೊಳ್ಳಿ, ಈ ಮೊಲ, ಜಿಂಕೆ ಇಂಥವುಗಳು ಮಾತ್ರ ಇಲ್ಲಿ ಇರ್ಬೇಕು ಅಂತ ಅವುಗಳಿಗೆ ಆಸರೆ ಕೊಟ್ಟಿತ್ತು. ಸಕರ್ಮ ತಪ್ತ ಕರೆ ಬಿಕ್ಕರೇಡು ಬಿರ್ಭೃತೋ ಮತಚ್ಯುತ್ ಕಲಭೈರನುದ್ರುತ ಗಿರಿ ಪರಿತಃ ಪ್ರಕಂಪಯನ್ ನಿಷೇವ್ಯಮಾಣೋ ಅಲಿಕುಲದಾಶನೀ. ಆನೆಗಳು ಅಂದ್ರೆ ಮುಖ್ಯವಾಗಿ ಹೆಣ್ಣಾನೆ, ಮರಿಯಾನೆ, ಇವುಗಳೆಲ್ಲ ಒಟ್ಟೊಟ್ಟಿಗೆ ಸಂಚಾರ ಮಾಡ್ತಾವೆ. ಅದರಲ್ಲೂ ಆ ಗಂಡಾನೆ ಮದಜಲವನ್ನ ಸುರಿಸ್ತಾ ಮುಂದಕ್ಕೆ ಹೋಗುವಾಗ ತನ್ನ ಶರೀರದ ಭಾರದಿಂದ ಒಂದು ರೀತಿ ನಡೆಯುವಾಗ ಇಡೀ ಬೆಟ್ಟವೇ ಯಾಕೋ ಅಲ್ಲಾಡ್ತಾ ಇದೆ ಅಂತ ಕಾಣಿಸ್ತಿತ್ತು. ಅಷ್ಟು ಜೋರಾದ ಹೆಜ್ಜೆ. ನೆಲಕ್ಕೆ ಒಮ್ಮೆ ಕಾಲಿಟ್ರೆ ಮರಗಳೆಲ್ಲ ಯಾರು ನಮ್ಮನ್ನ ಕುಶನ್ ಸೀಟ್ ಅಲ್ಲಿ ಕೂಡಿಸಿ ಎಬ್ಬಿಸ್ತಾ ಇದ್ದಾರೆ ಅಂತ ಖುಷಿ ಪಡ್ತಾ ಇದ್ವಂತೆ. ಆಗ ಈ ಮದಜಲವನ್ನ ಕುಡಿಲಿಕ್ಕೆ ಅಂತ ದುಂಬಿಗಳೆಲ್ಲ ಹಿಂಡಾಗಿ ಅದರ ತಲೆ ಮೇಲೆ ಗುಂಪು ಕಟ್ಟಿ ಕೂರ್ತಿದ್ವಂತೆ. ಅದನ್ನ ಸೇವಿಸಿದ್ರೆ ಇದಕ್ಕೆ ಭಾರಿ ಖುಷಿ. ಒಂದ್ಸತಿ ತನ್ನ ದೊಡ್ಡ ಮೊರದಂತಹ ಕಿವಿಯನ್ನ ಜೋರಾಗಿ ಬೀಸಿ ಅವುಗಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇತ್ತಂತೆ. ಬೇಸಿಗೆಯ ಸೆಕೆಯಲ್ಲಿ ಅದಕ್ಕೆ ಸೆಕೆ ಜಾಸ್ತಿ ಆಯ್ತು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸೆಕೆ ತಡಿಲಿಕ್ಕೆ ಆಗ್ತಿಲ್ಲ. ಆನೆಗಳಿಗೆ ಸ್ವಲ್ಪ ಸೆಕೆ ಜಾಸ್ತಿ, ದಪ್ಪ ಚರ್ಮದವುಗಳಿಗೆ ಎಲ್ಲರಿಗೂ ಜಾಸ್ತಿ ಬಿಡಿ. ತರೋ ನಿಲಂ ಪಂಕಜರೇಣು ರೂಷಿತಂ
ಶೀಘ್ರಂ ಮದ ವಿಶ್ವಲೇಕ್ಷಣ ಮೃತಶ್ಚಯೂಥೇನ ತ್ರಿಷಾರ್ಧಿತೇ ತತತ್ ಸರೋವರಾಭ್ಯಾಸಮಥಾಗಮದ್ರುತಂ. ಮದದಿಂದ ಅದು ಕಣ್ಯಾಕೋ ತಿರುಗ್ತಾ ಇದೆ ಅಂತ ಅನ್ನಿಸ್ತಿತ್ತು. ಸೆಕೆ ಜೊತೆಗೆ ಮದ ಎರಡೂ ಸೇರಿದ್ರೆ ದೇವರೇ ಗತಿ. ಈ ಕಮಲದ ಪುಷ್ಪಗಳೆಲ್ಲ ಜೋರಾಗಿ ಅರಳಿ ಕೆಳಭಾಗದಲ್ಲಿ ಓಡಾಡುವ ಮೀನುಗಳೆಲ್ಲ ಅವುಗಳಿಗೆ ಮೈ ತಾಗಿಸಿಕೊಂಡು ಖುಷಿ ಪಟ್ಕೊಂಡು ಓಡಾಡುವಾಗ ಅದರಿಂದ ಬಿದ್ದ ಪರಾಗದ ಪರಿಮಳದ ಗಾಳಿ ಆನೆಗಳ ಮೂಗಿಗೆ ಬಡಿಯಿತು. ಬಡಿದಾಗ ಓಹ್, ನೀರಿಲ್ಲೇ ಹತ್ತಿರದಲ್ಲೆಲ್ಲೋ ಇದೆ ಅಂತ ಗೊತ್ತಾಗಿ, ನೋಡಿ ದೇವತೆಗಳಿಗೆ ಅಂದ್ರೆ ದೇವರು ಆ ಜೀವಿಗಳಿಗೆ ಪ್ರತಿಯೊಂದು ಪದಾರ್ಥದ ಅರಿವನ್ನು ಕೊಡುವ ರೀತಿ. ಆ ಬಳಲ್ತಾ ಇದ್ದ ಆನೆಗಳ ಹಿಂಡು ಸರೋವರದ ಕಡೆಗೆ ತನ್ನ ಪರಿವಾರವನ್ನು ಕಟ್ಟಿಕೊಂಡು ದಡನೆ ಓಡ್ಕೊಂಡು ಬಂತು. ಸರೋವರಕ್ಕೆ ಅನ್ನಿಸ್ತು, ನೀರಿನ ಪ್ರಮಾಣ ಜಾಸ್ತಿ ಆಗ್ಲಿಕ್ಕಿದೆ ಸ್ವಲ್ಪ ಹೊತ್ತು ಅಂತ. ವಿಗಾಖ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ ಹೇಮಾರ ಫಲರೇಣುವಾಸಿತಂ ಅಪೌಲಿಕಾಮಂ ನಿಜ ಪುಷ್ಕರೋದ್ಧೃತಂ ಆತ್ಮಾನ ಮಧ್ಯಸ್ನಪಯಂ ಗತಃ. ಆ ಸರೋವರದಲ್ಲಿ ಯಾರು ಮೊದಲು ಯಾರು ನಂತರ ಇಲ್ಲ. ಯಾರು ಮೊದಲು ಬಂದು ಅವ್ರ ನೀರಲ್ಲಿ ಮೊದಲು ಬಿದ್ರು. ಪ್ರವೇಶಿಸಿ ಬಂಗಾರದ ಬಣ್ಣದ ಕಮಲದ ಅಥವಾ ನೈದಿಲೆಗಳ ಪರಾಗದಿಂದ ಅತ್ಯಂತ ಸುಗಂಧಿತವಾಗಿದ್ದ ಆ ಅಮೃತದಂತಹ ನಿರ್ಮಲ ನೀರು ಅವುಗಳಿಗೆ ಕುಡಿಲಿಕ್ಕೆ ಭಾರಿ ಆನಂದ ಆಯ್ತು. ಸೊಂಡಿಲ್ ಹಾಕಿದ್ದು ಟ್ರಾ ಹಾಕಿ ಎಳೆದಂಗೆ ದರ 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 ಅಂತ ನೀರು ಶಬ್ದ ಮಾಡ್ತಾ ಕುಡಿದು ನಿಜ ಪುಷ್ಕರೋದ್ಧೃತಂ ಮೈಗೆ ಜೊತೆಗೆ ನೀರನ್ನು ಸುರಿದುಕೊಂಡೆವು. ಬಹಳ ಹೊತ್ತು ಹೀಗೆ ಕಾಲ ಕಳೆದಾಗ ಬಿಸಿಲಿನ ಆಯಾಸ ಶ್ರಮ ಪರಿಹಾರವಾಯಿತು. ಗತ ಕ್ಲಮಃ, ಕ್ಲಮ ಅಂದ್ರೆ ಒಂಥರ ಅಸ್ವಸ್ಥ ಸ್ಥಿತಿ, ಯಾಕೋ ಸುಸ್ತಾಗತ್ತೆ, ಸಾಕಾಗ್ತಾ ಇದೆ, ನೀರು ಬೇಕು ಅಥವಾ ನೀರಲ್ಲಿ ಇಳಿಬೇಕು ಅಂತ ಅನಿಸುವಂತ ಒಂದು ಸ್ಥಿತಿ. ಅದನ್ನು ಕಳ್ಕೊಂಡು ಆತ್ಮಾನಂ ತನ್ನ ಮೈಯನ್ನು ಕೂಡ ಸ್ನಪಯನ್ ಮೇಲೆ ನೀರಕ್ಕೆ ಎಸೀತಾ ಪಕ್ಕದವುಗಳಿಗೂ ನೀರನ್ನು ಎಸೆದು ಆಟವಾಡುತ್ತಾ ಮಿಂದು ಸಂತೋಷದಿಂದ ಕಾಲ ಕಳೀತಾ ಇದ್ದು. ಸ್ವಪುಷ್ಕರೇಣೋದ್ಧೃತ ಶೀಕರಾಂಬುದಿರಿ ನಿಪಾಯನ್ ಸಂಸ್ನಪಯನ್ ಯಥಾ ಗೃಹೀ ದುರ್ಮದೋ ಕೃಪಣೋಜ ಅಜಮಾಯಯ. ಭಗವಂತನ ಬಂಧಕ ಶಕ್ತಿ ಅನ್ನುವುದು ಗೃಹಸ್ಥನು ಸಂಸಾರದಲ್ಲಿ ಆಸಕ್ತಿಯಿಂದ ತನ್ನ ಹೆಂಡತಿ ಮಕ್ಕಳ ಪರಿವಾರದಲ್ಲಿ ಹೆಚ್ಚು ಮುಳುಗುವಂತೆ ಮಾಡುತ್ತಾನೆ. ಮೈ ಮರೆತು ಮುಂದೆ ಬರಲಿರುವ ಅನರ್ಥ ಕ್ಲೇಶಗಳನ್ನ ಯೋಚಿಸದಂತೆ ಮಾಡ್ತಾನೆ. ಹಾಗೆ ಈ ಗಜೇಂದ್ರನು ಕೂಡ, ಅಂದ್ರೆ ನಮ್ಗೊಂದು ಕ್ಲೂ, ಇದು ನಮ್ಮದೇ ಕಥೆ ಅಂತ. ಆ ಶಬ್ದವನ್ನು ಬಳಸುವಾಗ್ಲಿ ಗೃಹಿ ತಥಾ ಗಜಃ ಅಂತ. ಒಬ್ಬ ಗೃಹಿ ತನ್ನ ಪರಿವಾರಕ್ಕಾಗಿ ಎಲ್ಲವನ್ನೂ ತನ್ನ ಸ್ವಂತಿಕೆಯನ್ನೂ ಕಳ್ಕೊಂಡು ತಾನೂ ಆ ಮೋಹದ ಬಲೆಯಲ್ಲಿ ಬಿದ್ದು ತನ್ನತನವನ್ನೂ ಕಳ್ಕೊಂಡು ಉಳಿದವರು ತಂಪಾಡಿಗೆ ತಾವಿರ್ಲಿಕ್ಕೆ ಬಿಡದೆ ಇರ್ಲಾರದೆ ಮೈ ಮೇಲೆ ಬಿಟ್ಕೊಂಡ್ರು ಅಂತನ್ನುವ ಹಾಗೆ ಆಮೇಲೆ ತುರಿಸ್ಕೊಳ್ಳೋ ಕಾರ್ಯಕ್ರಮ. ಇಡೀ ದಿವಸ ಪುರ್ಸೊತ್ತಿದೆ ಅಂತ ಹೇಳ್ತಿದ್ನಂತೆ ಯಾರು, 2 ಇರುವೆ ಬಿಟ್ಟ, ಕಚ್ಚಿತು, ಇಡೀ ದಿವಸ ಕೆಲಸ. ಈ ಕ್ಲೇಶಗಳಂತೆ ಈ ಗಜೇಂದ್ರನು ಕೂಡ ಹರಿಯ ಸಂಕಲ್ಪದಿಂದ ತನ್ನ ಪರಿವಾರದ ಆರೈಕೆಯಲ್ಲಿ ಮೈ ಮೆರೆತು ಬಹಳ ಹೊತ್ತು ಹೀಗೆ ಕಳೆದು ಬಿಟ್ರು. ತನ್ನ ಸೊಂಡಿಲಿನಿಂದ ತಂಪಾದ ನೀರನ್ನೆತ್ತಿ ಉಳಿದ ಹೆಣ್ಣಾನೆಗಳ ಮೇಲೆ, ಮರಿಯಾನೆಗಳ ಮೇಲೆ ಎಸೀತಾ ಇತ್ತು, ಅವುಗಳಿಗೆ ಕುಡಿಸ್ತಾ ಇತ್ತು. ಅವುಗಳ ಮೇಲೆ ನೀರನ್ನ ಜೋರಾಗಿ ಎರಚಿ ಆನಂದ ಪಡ್ತಾ ಇತ್ತು. ಇದರಿಂದ ಮುಂದೆ ಬರಬಹುದಾದ ಕೆಟ್ಟ ಆಪತ್ತನ್ನು ಅವುಗಳು ಪರಿಗ್ರಹಿಸಲಿಲ್ಲ. ಸಂಸಾರ ಅಂದ್ರೆ ಹಾಗೆ, ಮೈ ಮರೆತು ಆ ಪ್ರತಿಯೊಂದು ಕಾರ್ಯವನ್ನ ಇದೊಂದು ಯಶಸ್ವಿಯಾಗಿ ಮುಗಿಸಿದ್ರೆ ಸಾಕು ಅಂತ ಅನ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ 10 ಕೆಲಸಗಳು ಅದರ ಮೇಲೆ ಬಿದ್ದು ಕೂತಿರುತ್ತೆ. ಅಂದ್ರೆ ಮೈ ಮರೆತು ಕೂತ ಅಂತ. ಬಂದ್ರೆ ಸಮಸ್ಯೆ ಅಲ್ಲ, ಕೆಲಸಗಳು ಸಮಯಕ್ಕೆ ಬಂದಾಗ ಆನಂದ ಪಡುವುದು ತಪ್ಪಲ್ಲ. ಆದ್ರೆ ಮುಂದಾಗಬಹುದಾದ ಪರಿಸ್ಥಿತಿ ಏನಾಗಬಹುದು ಅನ್ನುವ ಯೋಚನೆ ಇಲ್ಲದೆ ಮೈ ಮರೆತು ಕೂತಿತ್ತು. ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ ಗ್ರಾಹೋ ಬಲಿಯಾಂ ಶರಣಂ ವ್ಯಸನಂ ಗತೋ ಗಜೋ
ಯಥಾ ವಿಲಂಬೋತಿ ಬಲೋತಿ ವಿಚಕ್ರಮೇ. ಓ ರಾಜನ್, ದೈವ ಪ್ರೇರಣೆಯಿಂದ ಎನ್ನುವ ಹಾಗೆ ದೈವ ಚೋದಿತ, ದೇವರೇ ಪ್ರೇರೇಪಿಸಿ ಒಂದು ಮೊಸಳೆಯನ್ನ ಅಲ್ಲಿ ಕಳುಹಿಸಿದ. ಮೊಸಳಿಲಿ ಅಪ್ಪ ಅಂತ ಯಾರು ಹೇಳಿದ್ರು ಪಕ್ಕ ಗೊತ್ತಾಗುದಿಲ್ಲ. ಅದು ಕಟ್ಟಿಗೆ ಅಂತಾನೆ ಅನ್ಕೊಂಡಿರ್ತಾರೆ ಎಷ್ಟೋ ಸರ್ತಿ. ಹತ್ತಿದ ಮೇಲೆ ಗೊತ್ತಾಗುತ್ತೆ, ಅದ್ ಬಾಯೊಳಗೆ ಹಾಕೊಂಡಾಗ ಓ ಇದು ಕಟ್ಟಿಗೆ ಅಲ್ಲ ಮೊಸಳೆ ಅಂತ. ಹಾಗೆ ದೈವ ಪ್ರೇರಣೆಯಿಂದ ಬಲಿಷ್ಠವಾದ ಒಂದು ಮೊಸಳೆ ರೋಷದಿಂದ ಆ ಗಜರಾಜನ ಕಾಲನ್ನ ಹಿಡಿದು ಬಿಡ್ತು. ಭಗವಂತನ ಇಚ್ಛೆಯಿಂದ ಆ ಶಬ್ದವನ್ನು ಮತ್ತೆ ಮತ್ತೆ ಬಳಸ್ತಾರೆ ನೋಡಿ. ಎದೃಚ್ಛಯೈವಂ ವ್ಯಸನಂ ಗತೋ ಗಜ. ಭಗವಂತನ ಸಂಕಲ್ಪದಿಂದಲೇ ಅವನು ಆ ವ್ಯಥೆಗೆ ಬಿದ್ದ. ಅಂದ್ರೆ ಅವನಿಗೆ ನನಗೆ ಯಾರು ಎದುರಾಳಿ ಇಲ್ಲ ಅಂತ ಅನ್ಕೊಂಡಿದ್ದ, ನನ್ನನ್ನ ತಡೆ ಹಿಡಿಯೋರಿಲ್ಲ. ಯಾಕೆಂದ್ರೆ ಬಲಿಷ್ಠರಾದ ಎಲ್ಲ ಪ್ರಾಣಿಗಳನ್ನು ಕೂಡ ತಾನು, ಅಂದ್ರೆ ಒಳ್ಳೆ ಕೆಲಸ ಮಾಡುವಾಗ್ಲೂ ಒಂದು ಅಹಂಕಾರ ಬರುತ್ತೆ ಅಂತ. ಯಾಕೆಂದ್ರೆ ಸಣ್ಣ ಜೀವಿಗಳಿಗೆ ಅದು ರಕ್ಷಣೆ ಕೊಟ್ಟಿತ್ತು. ಆದ್ರೆ ಉಳಿದ ಜೀವಿಗಳನ್ನ ನಾನು ಕಂಟ್ರೋಲ್ ಇಟ್ಕೊಳ್ತೇನೆ ಅಂತ ಅನ್ನುವ ಹಮ್ಮು ಬಿಮ್ಮು ಅದು ಕೆಮ್ಮು ಬರುವ ತನಕವೂ ಬಂತು. ಈಗ ಜೀವ ಹಿಡ್ಕೊಂಡ್ಬಿಡ್ತು. ಹಿಡ್ಕೊಂಡ ತಕ್ಷಣವೇ ಮಹಾಬಲಶಾಲಿ ನಾನು, ಏನಾದ್ರೂ ಮಾಡ್ತೇನೆ ಅಂತ ಹೇಳಿ ಆಗ್ಲೂ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವ ಹಾಗೆ ಸ್ವಲ್ಪ ಹೊತ್ತು ತನ್ನ ಬಲದ ಮೇಲೆ ನಂಬಿಕೆಯಿಂದ ಹೋರಾಡಿತು. ತೀವ್ರವಾದ ಅತಿಬಲೋ ವಿಚಕ್ರಮೆ ಯಥಾಬಲಂ, ತನ್ನಲ್ಲಿದ್ದ ಬಲವನ್ನ ಪೂರ್ತಿಯಾಗಿ ಹಾಕಿ ವಿಚಕ್ರಮೆ ಪ್ರತಿಯಾಗಿ ಪ್ರತಿರೋಧವನ್ನು ಒಡ್ಡಿತು. ಯಥಾತುರಂ ಯೂಥಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಥ ವಿಚಕೃಷು ದೀನದಿಯೋ ಪರೇ ಗಜಾಃ ಪಾರ್ಶ್ನಿಗ್ರಹಾರ ಗ್ರಹಸ್ಥಾರಯಿತುಂ ನ ಚಾಶಕನ್. ಬಲಿಷ್ಠವಾದ ಮೊಸಳೆ ಸ್ವಕ್ಷೇತ್ರ ಯಾವಾಗ್ಲೂ ಪ್ರಬಲ. ಆ ಗಲ್ಲಿಯಲ್ಲಿರುವ ನಾಯಿಗೆ ಯಾರಾದ್ರೂ ಕಲ್ಲೆಸಿದ್ರೆ ಅದು ಕಚ್ಚೇ ಬಿಡುತ್ತೆ, ಪಕ್ಕದಲ್ಲಿದ್ದದ್ದಾದ್ರೆ ಓಡೋಗುತ್ತೆ. ಹಾಗಾಗಿ ಸ್ವಕ್ಷೇತ್ರ ಯಾವತ್ತೂ ಪ್ರಬಲ, ಅದು ಎಲ್ಲ ವಿಷಯದಲ್ಲೂ ಕೂಡ. ಆ ಮೊಸಳೆಗೆ ತಾನು ನೀರಿನಲ್ಲಿ ಪೂರ್ಣವಾಗಿ ಹಾಯಾಗಿ ಓಡಾಡ್ತಾ ಇರುವಂತದ್ದಾದ್ರಿಂದ ಅದಕ್ಕೆ ಅಲ್ಲಿ ಬಲ ಜಾಸ್ತಿ. ಮೊಸಳೆಯ ಹಲ್ಲಿನ ಗರಗಸದಂತಹ ಜಾಗದಿಂದ ಕಾಲು ಹೊರ ತೆಗಿಲಿಕ್ಕಾಗ್ಲಿಲ್ಲ ಆನೆಗೆ. ಏನ್ ಮಾಡಿದ್ರು ಗಟ್ಟಿ ಹಿಡಿದು ಬಿಟ್ಟಿದೆ, ಎಷ್ಟು ಜಾಡಿಸಿದ್ರು ಅದು ಪಕ್ಕಕ್ಕೆ ಸರಿತಾ ಇಲ್ಲ. ಹೀಗೆ ಮೊಸಳೆಯ ಹಿಡಿತದ ಬಿಗಿತವನ್ನ ತಪ್ಪಿಸಿಕೊಳ್ಳಿಕ್ಕಾಗದೆ ಕಷ್ಟದಲ್ಲಿ ಬಿದ್ದು ಹೋಯಿತು ಗಜೇಂದ್ರ. ಹಿಂದಿನಿಂದ ಹೆಣ್ಣಾನೆಗಳು ಬೇರೆ ಬೇರೆ ಆನೆಗಳು ಕೂಡ ಈಚೆಗೆ ಅದನ್ನ ಹಿಡಿದೆಳೆಯುವ ಪ್ರಯತ್ನವನ್ನ ಸ್ವಲ್ಪ ಹೊತ್ತು ಮಾಡಿದವು. ಬಹಳ ಜನ ಆಸ್ಪತ್ರೆಯಲ್ಲಿ ಏನೇನೋ ಪ್ರಯತ್ನ ಪಡ್ತಾರೆ ಒಬ್ಬನನ್ನ ಸಾವಿನಿಂದ ಹೊರಗೆ ತರಬೇಕು ಅಂತ, ಅಥವಾ ಒಬ್ಬ ಜೀವನದಲ್ಲಿ ಕಷ್ಟಪಡ್ತಾ ಇದ್ರೆ ಅವನ ಸಾಲ ಸೋಲ ಇನ್ನೇನೇನೋ ಅವನ ದುರ್ದಶೆಗಳನ್ನೆಲ್ಲ ಪರಿಹರಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸಜ್ಜನರು ಅಂತ ಇದ್ದೇ ಇರ್ತಾರೆ, ಎಲ್ಲಾ ಕಾಲದಲ್ಲೂ ದುರ್ಜನರೇ ಇರ್ತಾರೆ ಅಂತ ಏನಿಲ್ವಲ್ಲ. ನಮಗೆ ದುರ್ಜನರೇ ಕಾಣಿಸ್ತಾ ಇದೆ ಅಂದ್ರೆ ನಮ್ ಕಣ್ಣಲ್ಲೇ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಹಾಗಾಗಿ ಆ ಅಕ್ಕಪಕ್ಕದ ಎಲ್ಲ ಜೀವರಾಶಿಗಳು ಅಂದ್ರೆ ಆನೆಗಳು ಕೂಡ ಎಷ್ಟು ಈಚೆಗೆ ತರುವ ಪ್ರಯತ್ನ ಮಾಡಿದ್ರು ಕೂಡ ಆಗ್ಲಿಲ್ಲ. ಕರೇಣವಃ ವಿಕೃಷ್ಯಮಾಣಂ, ತನ್ನ ಸುತ್ತಲಿದ್ದ ಉಳಿದ ಗಜ ಸಮೂಹ ಅದನ್ನ ಬಹಳ ತರಸ ಬಲೀಯಸ ಅತ್ಯಂತ ಪ್ರಯತ್ನ ಪಟ್ಟು ಹಿಡಿದು ಎಳೆದ್ರೂ ಕೂಡ ಶಕ್ತವಾಗ್ಲಿಲ್ಲ. ಪಾರ್ಶ್ನಿಗ್ರಹ, ಏನ್ ಹಿಡಿದ್ರು ಕೈ ಹಿಡಿದು ಮುಂದೆ ಕೆಳೆದ್ರು ಕೂಡ ತಾರಯಿತುಂ ನ ಚಾಶಕನ್, ಮೇಲಕ್ಕೆ ಎಳಿಲಿಕ್ಕಾಗ್ಲಿಲ್ಲ. ಆದ್ರೆ ವಿಚುಕೃಷು, ಜೋರಾಗಿ ಅತ್ತವು, ಗೀಳಿಟ್ಟವು, ಹೂಳಿಡ್ಲಿಲ್ಲ. ದೀನಧಿಯ ಅಂದ್ರೆ ಯಾರಾದ್ರೂ ಕಾಪಾಡಿ ದಯವಿಟ್ಟು ನಮ್ಮ ಪರಿವಾರವನ್ನು ಉಳಿಸಿ ಅನ್ನುವಂತೆ ಎಲ್ಲವೂ ಬಹಳ ಕಷ್ಟ. ಈ ಪ್ರಾಣಿಗಳ ವೇದನೆ, ಮೂಕ ವೇದನೆ ನಮ್ಗೆ ಅರ್ಥ ಆಗಲ್ಲ. ಕಾಳ್ಗಿಚ್ಚು ಬಂದಾಗ ಅಥವಾ ಮನುಷ್ಯ ಅವುಗಳನ್ನ ಕಾಡನ್ನ ಕಡಿದು ಅವುಗಳ ಆಹಾರ ಸಿಗದೆ ಒದ್ದಾಡುವಾಗ ಗುಂಪು ಗುಂಪಾಗಿ ಅವುಗಳು ಮನುಷ್ಯನ ಮೇಲೆ ಶಾಪ ಹಾಕ್ತವೆ. ಮನುಷ್ಯನಿಗೆ ಅರ್ಥ ಆಗಲ್ಲ, ಕೇಳಲ್ಲ, ಅದರಿಂದಾಗ ಅವನಿಗೆ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಅಣೆಕಟ್ಟು ಕಟ್ಟುವುದು ಅಥವಾ ಕಾಡನ್ನ ಕಡಿಯುವುದು, ಲೇಔಟ್ಗಳನ್ನು ಮಾಡಿ ಎಸೆಯುವುದು, ಅಥವಾ ನಮ್ಮ ಸ್ವಂತಕ್ಕಾಗಿ ನಾವು ನೀರನ್ನ ಹೇಗೇಗೋ ಬಳಸಿ ಅದು ಮತ್ತೆ ಮುಂದೆ ಯಾವತ್ತೂ ಬಳಸ್ಲಿಕ್ಕಾಗದಂತೆ ಮಾಡುದು. ಪ್ಲಾಸ್ಟಿಕ್ನ ಪ್ರಪಂಚವೇ ತುಂಬಿಕೊಂಡ್ಬಿಟ್ಟಿದೆ, ಸಿಮೆಂಟಿನ ಪರ್ವತವೇ ತುಂಬಿಕೊಂಡ್ಬಿಟ್ಟಿದೆ ಇಡೀ ಪರಿಸರ ತುಂಬಾ. ಇಂಥ ಅನರ್ಥಗಳಿಂದ ಜೀವರಾಶಿಗಳಿಗೆ ತುಂಬಾ ತೊಂದರೆ ಆಗತ್ತೆ. ಅಂತಹ ತೊಂದರೆಯನ್ನ ಪರಿಚಯಿಸುವ ರೀತಿಯಲ್ಲಿ ಅವುಗಳು ಜೋರಾಗಿ ಕೂಗಿಕೊಂಡು, ಎಷ್ಟೇ ಕೂಗಿದ್ರು ಅದು ಅರಣ್ಯ ರೋದನ ಅಂತಾನೆ ಅನ್ನಿಸ್ತು. ಅರಣ್ಯದಲ್ಲಿ ಕೂಗಿದ್ರೆ
ಯಾರಿಗೂ ಕೂಡ ಯಾವ ಕೂಗು ಕೂಡ ಕೇಳಿಸುವುದಿಲ್ಲ ಅನ್ನುವ ಹಾಗೆ ಅವುಗಳು ಎಷ್ಟು ಕೂಗಿದ್ರು ಕೂಡ ಆರ್ತ ಧ್ವನಿಯನ್ನ ಕೂಗಿದ್ರು ಕೂಡ ಯಾರು ಕೂಡ ಎದ್ದು ಬರಲಿಲ್ಲ ಅಥವಾ ರಕ್ಷಿಸ್ಲಿಲ್ಲ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಯಾರಾದ್ರೂ ಬಂದ್ರಾ ಅಂತ ನಾಳೆ ಚಿಂತಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋ ಸಕಲಂ ತಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ಸು ಮಂಗಲಾಃ ಕ್ಷೇಮಂ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮೇತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ.